ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. TV9ಗೆ ಕೋಗಿಲು ಲೇಔಟ್ನ ಎಕ್ಸ್ಕ್ಲೂಸಿವ್ ದಾಖಲೆಗಳು ಲಭ್ಯ ಆಗಿದೆ. ಬೇರೆ ಎಲ್ಲೂ ಇಲ್ಲದಂತಹ ದಾಖಲೆಗಳಿದು. ಎಕ್ಸ್ಕ್ಲೂಸಿವ್ ಆದಂತಹ ದಾಖಲೆ TV9ಗೆ ಲಭ್ಯ ಆಗಿರೋದು. ಅಕ್ರಮವಾಗಿ ಮನೆ ನಿರ್ಮಾಣದ ಹಿನ್ನೆಲೆ ಅದನ್ನ ಏನು ತೆರವುಗೊಳಿಸಲಾಯಿತು. ಬದಲಿಯಾಗಿ ಮನೆ ಕೊಡ್ತೀವಿ ಎಂದಾಗ ಸೂರಿಗಾಗಿ 245 ಕುಟುಂಬಗಳು ಅರ್ಜಿ ಹಾಕಿಕೊಂಡಿರೋದು. TV9ಗೆ ಆ 245 ಕುಟುಂಬಗಳು ಸಲ್ಲಿಸಿರುವಂತಹ ದಾಖಲೆಗಳು ಲಭ್ಯ ಆಗಿದೆ. ಡೆಮಾಲಿಷನ್ ಆಗಿದ್ದು 167 ಮನೆಗಳು, ಆದರೆ ಅರ್ಜಿ ಹಾಕಿರೋದು 245 ಕುಟುಂಬಗಳು. ಯಜಮಾನರ ಹೆಸರು, ಕುಟುಂಬ ಸದಸ್ಯರ ಹೆಸರು, ಎಷ್ಟು ವರ್ಷಗಳಿಂದ ಅಲ್ಲಿ ವಾಸ ಇದ್ದಾರೆ ಅನ್ನುವಂತಹ ಮಾಹಿತಿ, ಅವರ ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ಇದೆಲ್ಲವನ್ನ ಅರ್ಜಿಯಲ್ಲಿ ನಮೂದಿಸಿದ್ದಾರೆ. ಆದರೆ ಬಂದಂತಹ ಅರ್ಜಿಗಳನ್ನ ನೋಡಿ, ಅಂದ್ರೆ 245 ಅರ್ಜಿ ಬಂದಿರೋದ್ರಿಂದ ಜಿಲ್ಲಾಡಳಿತ ದಂಗಾಗಿದೆ. ಹೀಗಾಗಿ ಅರ್ಜಿಗಳ ಅಸಲಿಯತ್ತನ್ನ ಜಿಲ್ಲಾಡಳಿತ ಪರಿಶೀಲಿಸ್ತಾ ಇದೆ. ಸಲ್ಲಿಕೆಯಾಗಿರುವಂತಹ ಅರ್ಜಿಯ ಡೀಟೇಲ್ಸ್ ಅನ್ನ, ಎಕ್ಸ್ಕ್ಲೂಸಿವ್ ಆದಂತಹ ದಾಖಲೆಯನ್ನ TV9 ನಿಮ್ಮೆದುರಿಗಿಡ್ತಾ ಇದೆ. ಕೋಗಿಲು ಲೇಔಟ್ನ ನಿವಾಸಿಗಳು ಅಂತ ಹೇಳಿ ಈಗ ಮನೆಗಾಗಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಆ ಅರ್ಜಿದಾರರ ದಾಖಲೆಗಳು 245 ಕುಟುಂಬ ಕೂಡ ಸಲ್ಲಿಸಿರುವಂತಹ ದಾಖಲೆ TV9ಗೆ ಲಭ್ಯ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಈಗ ಈ ಅರ್ಜಿಗಳ ಅಸಲಿಯತ್ತನ್ನು ಜಿಲ್ಲಾಡಳಿತ ಪರಿಶೀಲಿಸ್ತಾ ಇದೆ. ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಲಭ್ಯ ಆಗಿದೆ. ಏನ್ ದಾಖಲೆಗಳನ್ನ ಕೊಟ್ಟಿದ್ದಾರೆ, ಯಾರವರು, ಅವರ ಹೆಸರೇನು, ಎಷ್ಟು ಜನ ಇದ್ದಾರೆ ಆ ಕುಟುಂಬದಲ್ಲಿ, ಅವರು ಸಲ್ಲಿಸಿರುವಂತಹ ದಾಖಲೆಗಳಲ್ಲಿ ಅಂದ್ರೆ ಅವರ ರೇಷನ್ ಕಾರ್ಡ್ ಇರಬಹುದು ಅಥವಾ ಆಧಾರ್ ನಂಬರ್ ಇರಬಹುದು, ಸಂಬಂಧಪಟ್ಟಂತಹ ದಾಖಲೆಗಳೇನಿದೆ, ಜೊತೆಗೆ ಎಷ್ಟು ಅವಧಿಯಿಂದ ಅವರು ಅಲ್ಲಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಅರ್ಜಿಯಲ್ಲಿ, ಅದೆಲ್ಲ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಹಾಗಿದ್ರೆ ಏನಾಗ್ತಾ ಇದೆ, ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವರಾಜ್ ಮತ್ತು ಕಿರಣ್ ಸೂರ್ಯಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ನಿಮ್ಮಿಂದ ಮಾಹಿತಿಯನ್ನ ಪಡಿತಾ ಹೋಗೋದಾದ್ರೆ ಈಗ ಇರುವಂತದ್ದು ದೊಡ್ಡ ಸವಾಲು ಸರ್ಕಾರದ ಪಾಲಿಗೆ. ಹೇಗ್ ಕೊಡ್ತಾರಂತೆ ಈ ದಾಖಲೆಗಳನ್ನ, ಹೇಗ್ ಪರಿಶೀಲನೆ ಮಾಡ್ಲಾಗ್ತಾ ಇದೆ? ಯಾಕಂದ್ರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಇರಬಹುದು, ಪಾನ್ ಕಾರ್ಡ್ ಇರಬಹುದು, ಅಥವಾ ಅಲ್ಲಿ ರೇಷನ್ ಕಾರ್ಡ್ಗಳಿರ್ಬೋದು, ಆದ್ರೆ ಆ ಅಡ್ರೆಸ್ಗೆ ಅಂದ್ರೆ ಅಲ್ಲಿ ಜಾಗಕ್ಕೆ ಅಂತಲೇ ಪ್ರೂಫ್ ಆಗಿ ಇದೆಯಾ? ಎಷ್ಟು ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ? ಅಸಲಿಯತ್ತನ್ನು ಹೇಗ್ ಪರಿಶೀಲನೆ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ಒಂದು ರೀತಿಯ ಸವಾಲು ಕೂಡ ಜಿಲ್ಲಾಡಳಿತಕ್ಕೆ ಇರುವಂಥದ್ದು. ಯಾಕಂದರೆ ಈ ಕೋಗಿಲು ಬಳಿ ತೆರವು ಮಾಡಿದ ಬಳಿಕವಾಗಿ ಸಾಕಷ್ಟು ಒಂದು ಒತ್ತಡಗಳು ಸರ್ಕಾರದ ಮೇಲೆ ಕೇಳಿಬಂದುವ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಅವರಿಗೆ ಮನೆ ಹಂಚಿಕೆ ಮಾಡೋಕ್ಕೆ ಮುಂದಾಗುತ್ತೆ. ಅವರಿಗೆ ಹೊಸ ವರ್ಷಕ್ಕೆ ಉಡುಗೊರೆ ಕೊಡ್ತೀವಿ ಅಂತ ಹೇಳ್ತಾರೆ, ಮಾನವೀಯತೆ ಆಧಾರದ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ರಾಜಕಾರಣಿಗಳು ಹೇಳಿದರೂ ಕೂಡ ಅಧಿಕಾರಿಗಳು ಅಷ್ಟು ಸುಲಭವಾಗಿ ಅವರಿಗೆ ಹಂಚಿಕೆ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಒಂದಷ್ಟು ನೀತಿ ನಿಯಮಗಳಿರ್ತವೆ, ಆ ಮಾನದಂಡಗಳಿರ್ತವೆ, ಅವುಗಳನ್ನು ಅನುಸರಿಸಲೇಬೇಕಾಗುತ್ತೆ. ಅದೇ ಒಂದು ನಿಯಮಗಳನ್ನು ಈಗ ಕನ್ವಿನ್ಸನ್ನು CM ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಎಕ್ಸ್ಕ್ಲೂಸಿವ್ ಆಗಿ TV9ಗೆ ಲಭ್ಯ ಆಗಿರೋ ಆ ಒಂದು ಪಟ್ಟಿ ನಾವು ನೋಡ್ತಾ ಇದ್ದೀವಿ. 245 ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ಮನೆಗಳ ತೆರವು ಮಾಡಿರೋದು ಸುಮಾರು 150 ಅಂತ GB ಅವರು ಹೇಳ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತಕ್ಕೆ ಬಂದಿರುವಂತಹ ಅರ್ಜಿಗಳ ಸಂಖ್ಯೆ 245. ಅವರ ಕುಟುಂಬದ ಯಜಮಾನನ ಹೆಸರು, ಕುಟುಂಬದಲ್ಲಿ ಎಷ್ಟು ಜನ ಇದ್ದೀವಿ, ಅವರ ವಯಸ್ಸೆಷ್ಟು, ಮಕ್ಕಳೇನು ಓದ್ತಾ ಇದ್ದಾರೆ, ಅವರು ಮತ್ತು ಆಧಾರ್ ಕಾರ್ಡ್ ಇರ್ಬೋದು, ಅವರು ಎಷ್ಟು ವರ್ಷಗಳಿಂದ ನಾವು ವಾಸವಾಗಿದ್ದೀವಿ, ಪ್ರತಿಯೊಂದನ್ನು ಕೂಡ ಆ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದರೆ ಎಲ್ಲ ಡೀಟೇಲ್ಸನ್ನು ಈಗ ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂಥದ್ದು. ಅಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಇವರು ಸುಮಾರು 20 ವರ್ಷ, 10 ವರ್ಷ, 15 ವರ್ಷ ಅಂತ ಇದ್ದಾರೆ. ಮತ್ತೊಂದು ಕಡೆ ಅಲ್ಲೆಲ್ಲರೂ ಕೂಡ ಮೆನ್ಷನ್ ಮಾಡೋದು ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ಅಂತ ಅವರ ತಮ್ಮ ಅಡ್ರೆಸ್ ಅನ್ನು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಆದರೆ ಆಧಾರ್ ಕಾರ್ಡ್ನಲ್ಲಿ ಕೋಗಿಲು ಅಂತಿದೆ, ಬೇರೆ ಬೇರೆ ಭಾಗಗಳ ಏರಿಯಾಗಳ ಹೆಸರಿದೆ. ಅದು ಕೂಡ ಒಂದು ದೊಡ್ಡ ಸವಾಲಾಗಿ ಅಧಿಕಾರಿಗಳಿಗೆ ಮೂಡಿರುವಂಥದ್ದು. ಹೀಗಾಗಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ತರಾತುರಿಯಲ್ಲಿ ನಾವು ಮನೆ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಾನವೀಯತೆ ಆಧಾರದ ಮೇಲೆ ಮನೆಗಳನ್ನು ಕೊಡೋದನ್ನ ನಿಜವಾಗ್ಲೂ ಅವರಲ್ಲಿದ್ದರೆ ನಿಜ ಅವರಿಗೆ ಮನೆಗಳನ್ನು ಕೊಡುವಂಥ ಕೆಲಸ ಮಾಡಬೇಕು. ಆದರೆ ಅವರು ಎಷ್ಟು ದಿನಗಳಿಂದಿದ್ರು ಅವರು ಕರ್ನಾಟಕದ ಪ್ರಜೆ ಆಗಿದ್ದಾರೆ, 5 ವರ್ಷಗಳಿಂದ ಅಲ್ಲೇ ಇದ್ರ, ಜೊತೆಗೆ ಇವರೆಲ್ಲ ಕೊಟ್ಟಿರುವಂತಹ ದಾಖಲೆಗಳೇನಿದೆ ಅವೆಲ್ಲವೂ ಕೂಡ ಅಸಲಿ ಆಗಿದೆ ಅನ್ನೋದು ಕೂಡ ತನಿಖೆ ಮಾಡಬೇಕಾಗುತ್ತೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವರು ಒಂದಷ್ಟು ಏರಿಯಾಗಳ ಬೇರೆ ಬೇರೆ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ, ಅದರವನ್ನು ಕೂಡ ಪರಿಶೀಲನೆ ಪೊಲೀಸರ ಮುಖಾಂತರ ಮಾಡಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿರುವಂತಹ ತಹಶೀಲ್ದಾರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅದನ್ನು ಮಾನದಂಡಗಳ ಪರಿಶೀಲನೆ ಮಾಡಬೇಕಾಗುತ್ತೆ. ಕೇವಲ 151 ಮಂದಿ ಮನೆ ಕಳ್ಕೊಂಡಿದ್ರೆ 245 ಅರ್ಜಿ ಬಂದಿರುವಂಥದ್ದು ಒಂದು ರೀತಿಯ ಸವಾಲು ಅಧಿಕಾರಿಗಳಿಗೆ ಆಗಿರುವಂಥದ್ದು. ಒಂದು ರೀತಿಯ ಅಲ್ಲಿಯ ಮತ್ತೊಬ್ಬರು ಸಚಿವರು ಹೇಳ್ತಾ ಇದ್ದಾರೆ, ಇಲ್ಲಿ ಕೇವಲ 92 ಮಂದಿ ಮಾತ್ರ ಅವರಿಗೆ ಅರ್ಹರು ಅಂತ ಹೇಳ್ತಾರೆ. ಮತ್ತೊಂದು ಕಡೆ GB ಹೇಳುತ್ತೆ 185 ಮಂದಿಯಷ್ಟು ಫೈನಲ್ ಲಿಸ್ಟ್ ಆಗಿದೆ ಅಂತಿದೆ. ಆದರೆ ಅರ್ಜಿಗಳು 245 ಬಂದಿದೆ. ಇದು ಯಾವ ರೀತಿ ಬಗೆಹರಿಸಬೇಕು ಅನ್ನೋ ಗೊಂದಲದಲ್ಲಿ ನಿಜಕ್ಕೂ ಕೂಡ ಅಧಿಕಾರಿಗಳು
ಸಮಸ್ಯೆಗಳು ಇರುವಂತದ್ದು ಪ್ರತಿಮಾ. ಎಸ್ ಶಿವರಾಜ್, ಹಾಗೆ ಕಿರಣ್ ಸೂರ್ಯ, ಅಲ್ಲಿರುವಂತಹ ಗ್ರೌಂಡ್ ರಿಪೋರ್ಟ್ ಗಮನಿಸ್ತಾ ಹೋದಾಗ ಜನ ಏನಂತಾರೆ ಅಂದ್ರೆ, ಇನ್ನೂ ಕೂಡ ಅವರ ಮನೆ ತೆರವಾದ್ಮೇಲೂ ಅಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ, ದಾಖಲೆಗಳನ್ನ ಕೈಲಿ ಹಿಡ್ಕೊಂಡಿದ್ದಾರೆ ನಿಜ, ಅದ್ರ ತಾಳೆ ಹಾಕ್ತಾ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿದೆಯಾ? ಅದು ಪ್ರತಿಮಾ, ಈಗಾಗಲೇ ಕೂಡ ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿದಾರರನ್ನ ಈಗಾಗಲೇ ಕೂಡ ಸರ್ಕಾರ ತೆರವನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯ ಈಗ 3 ಇಲಾಖೆಗಳ ಅಧಿಕಾರಿಗಳು ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಒಂದು, ಎರಡನೇದಾಗಿ ಅಲ್ಲಿರುವಂತಹ ನಿವಾಸಿಗಳ ಬಳಿ ದಾಖಲೆಗಳನ್ನೆಲ್ಲವನ್ನೂ ಕೂಡ ಸಂಗ್ರಹಿಸ್ತಾ ಇರುವಂಥದ್ದು. ಅಂದ್ರೆ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅವರ ಹತ್ರ ಇರುವಂತಹ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿರುವಂಥದ್ದು ಒಂದು. ಎರಡನೇದಾಗಿ TV9 ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿರುವಂಥದ್ದು. ಅಲ್ಲಿರುವಂತಹ ನಿವಾಸಿಗಳ ಹತ್ರ ಏನೆಲ್ಲ ದಾಖಲೆಗಳಿದೆ, ಮತ್ತೆ ಅಲ್ಲಿರುವಂತಹ ನಿವಾಸಿಗಳ ಬಳಿ ಇರುವಂತಹ ದಾಖಲೆಗಳಲ್ಲಿ ವಿಳಾಸ ಏನು ಅಂತಿದೆ. ಅಂದ್ರೆ ಅಲ್ಲಿರುವಂತಹ ನಿವಾಸಿಗಳು, ಅಂದ್ರೆ ಈಗ ಏನು ಡೆಮಾಲಿಷನ್ ಆಗಿರುವಂತಹ ಜಾಗ ಫಕೀರ್ ಲೇಔಟ್ ಇರ್ಬೋದು, ವಸೀಂ ಲೇಔಟ್ ಇರ್ಬೋದು, ಆದ್ರೆ ಅಲ್ಲಿರುವಂತಹ ನಿವಾಸಿಗಳ ಹತ್ರ ಇರುವಂತಹ ದಾಖಲೆಗಳು KJ ಹಳ್ಳಿ, DJ ಹಳ್ಳಿ, ರಾಯಚೂರು ಮತ್ತೆ ಕೋಗಿಲು ಲೇಔಟ್ ಅಂತೇಳಿ. ಅಂದ್ರೆ ಸರ್ಕಾರ ಹೇಳ್ತಾ ಇರುವಂತದ್ದು ಇಲ್ಲಿರುವಂತಹ ಜಾಗದ ಹೆಸರು ಫಕೀರ್ ಲೇಔಟ್, ಕೋಗಿಲು ಲೇಔಟ್ ಅಂತೇಳಿ. ಅಂದ್ರೆ ನಿವಾಸಿಗಳು ಕೊಡ್ತಾ ಇರುವಂತದ್ದು ಕೋಗಿಲು ಲೇಔಟ್ ಅಂತೇಳಿ. ಅಂದ್ರೆ ನಿವಾಸಿಗಳು ಹೇಳ್ತಾ ಇರುವಂತದ್ದು, ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೋಗಿಲು ಲೇಔಟ್ ನಲ್ಲಿ 10 ರಿಂದ 15 ವರ್ಷಗಳಿಂದ ನಾವು ವಾಸವಾಗಿದ್ವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಯಾಕೆ ನೀವು ದಾಖಲೆಗಳನ್ನ ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ ಅಂತ ಬದಲಾಯಿಸಿಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ, ಅಧಿಕಾರಿಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಕೋಗಿಲು ಲೇಔಟ್, ವಸೀಂ ಲೇಔಟ್, ಫಕೀರ್ ಲೇಔಟ್ ಇವೆಲ್ಲವೂ ಕೂಡ ಅಕ್ಕಪಕ್ಕದಲ್ಲೇ ಇರುವಂತದ್ದು, ಹಾಗಾಗಿ ಬದಲಾಯಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಹಾಗಾಗಿ ನಾವಿಲ್ಲಿರುವಂತಹ ಯಾವುದೇ ದಾಖಲೆಗಳನ್ನ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ. ಒಂದು. ಎರಡನೇದಾಗಿ, ಒಂದು ವಿಳಾಸವನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು, ಮಕ್ಕಳ ದಾಖಲಾತಿಗಳು, ಜನನ ಪ್ರಮಾಣ ಪತ್ರ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಈ ತರ ಪ್ರತಿಯೊಂದು ದಾಖಲಾತಿಗಳಲ್ಲೂ ಕೂಡ ವಿಳಾಸವನ್ನ ಬದಲಾಯಿಸಬೇಕಾಗತ್ತೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಿದ್ದಾರೆ ಅಧಿಕಾರಿಗಳು. ಹಾಗಾಗಿ ನಾವು ನಮ್ಮ ವಿಳಾಸವನ್ನ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ. ಮತ್ತೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳೆಲ್ಲವೂ ಕೂಡ ಆ ವಿಳಾಸದ ಆಧಾರ್ ಕಾರ್ಡು, ವೋಟರ್ ಐಡಿಗೆ ಎಲ್ಲವೂ ಸಿಗ್ತಾ ಇರುವಂತಹ ಕಾರಣಕ್ಕಾಗಿ ನಾವು ಫಕೀರ್ ಲೇಔಟ್, ವಸೀಂ ಲೇಔಟ್ ಅಂತೇಳಿ ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಕೂಡ, ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತಹ ದಾಖಲೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ ಅನ್ನುವಂತಹ ಜಾಗದಲ್ಲಿ ಡೆಮಾಲಿಷನ್ ಮಾಡಿರುವಂತದ್ದು, ಅಲ್ಲಿರುವಂತಹ ನಿವಾಸಿಗಳು ಕೊಡ್ತಾ ಇರುವಂತದ್ದು ಕೋಗಿಲು ಲೇಔಟ್ ಅಂತಂದ್ರೆ ಕೋಗಿಲು ಲೇಔಟ್, ಟಿಪ್ಪು ನಗರ, ಬಂಡ್ ರೋಡ್ ಅಂತ ಎಲ್ಲರ ಒಂದು ದಾಖಲೆಗಳಲ್ಲಿರುವಂತದ್ದು. ಕೋಗಿಲು ಲೇಔಟ್, ಟಿಪ್ಪು ನಗರ, ಬಂಡ್ ರೋಡ್ ಅಂದ್ರೆ ಇವೆಲ್ಲವೂ ಕೂಡ ಅಕ್ಕಪಕ್ಕದಲ್ಲೇ ಇರುವಂತದ್ದು. ಅಂದ್ರೆ ಈ ಒಂದು ಡೆಮಾಲಿಷನ್ ಮಾಡಿದಂತಹ ಲೇಔಟ್ಗೆ ಹೊಂದಿಕೊಂಡಂತೆ ಇರುವಂತದ್ದು ಅಂತ ಹೇಳಿ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತಹ ನಿವಾಸಿಗಳು, ಒಂದು ದಾಖಲೆಗಳನ್ನ ನೀವು ಬದಲಾಯಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ದಾಖಲೆಗಳನ್ನ ನೀವು ಬದಲಾಯಿಸಬೇಕು ಆಗುತ್ತೆ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಬದಲಾಯಿಸಿಕೊಳ್ಳಿಕ್ಕೆ ಮುಂದಾಗಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ರು ಕೂಡ, ಸರ್ಕಾರ ಈಗ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ಎಷ್ಟು ವರ್ಷಗಳಿಂದ ಇಲ್ಲಿದ್ದಾರೆ, ಏನೇನೆಲ್ಲ ದಾಖಲೆಗಳಲ್ಲಿ ಯಾವೆಲ್ಲ ವಿಳಾಸ ಇದೆ, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ 245 ಅರ್ಜಿಗಳ ಪೈಕಿ ಎಷ್ಟು ಜನರಿಗೆ ಹಾಗಿದ್ರೆ ಸರ್ಕಾರ ಮನೆ ಕೊಡೋದಕ್ಕೆ ಮುಂದಾಗತ್ತೆ? ಕುತೂಹಲ